ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಪ್ರಶ್ನದ ವೇದಿಕೆಗೆ ತಮಗೆಲ್ಲ ಆದರದ ಸ್ವಾಗತ. ಸೂರಜ್ ಗುಪ್ತಾ ಅನ್ನೋರು ಕೇಳಿದ ಒಂದು ಪ್ರಶ್ನೆ ರಾಮಾಯಣದ ಕುರಿತಾಗಿ. ಲಕ್ಷ್ಮಣ 14 ವರ್ಷಗಳ ಕಾಲ ರಾಮನ ಜೊತೆಗೆ ಸೇವೆ ಮಾಡುವಾಗ ತಾನು ಜಾಗೃತನಾಗಿಯೇ ಇದ್ದ, ಎಂದೂ ಮಲಗಲಿಲ್ಲ. ಇನ್ನು ಆತನ ಮಡದಿಯಾದ ಊರ್ಮಿಳೆ ಅರಮನೆಯಲ್ಲಿ ಯಾವಾಗ್ಲೂ ಮಲಗೇ ಇದ್ಲೋಡಿ, ಎದ್ದೇ ಇರ್ಲಿಲ್ಲ. ಹೀಗೇನಾದ್ರೂ ಒಂದು ಕಥೆ ಇದೆಯಾ ಅಂತ ಕೇಳಿದ್ದಾರೆ. ರಾಮಾಯಣದಲ್ಲಿ ಹಾಗೇನು ಮಾತಿಲ್ಲ. ಆದ್ರೆ ಲಕ್ಷ್ಮಣ ಮೈಮರೆತು ಎಂದು ನಿದ್ದೆ ಮಾಡ್ಲಿಲ್ಲ, ಯಾವಾಗ್ಲೂ ಜಾಗೃತನಾಗಿದ್ದ. ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಶಬ್ದ ಆದ್ರೂ ಕೂಡ ತಕ್ಷಣ ಎದ್ದು ಏನು ಅಪಾಯ ಇದೆ ಅಂತಂದ್ರೆ ಅದಕ್ಕೆ ಪ್ರತಿಕ್ರಿಯಿಸ್ಲಿಕ್ಕೆ ಸಿದ್ಧನಾಗಿದ್ದ ಅಂತ ಅಷ್ಟೇ ಅರ್ಥ ಹೊರತು ಕಣ್ಣೇ ಮುಚ್ಚಿಲ್ಲ, ನಿದ್ದೆನೆ ಮಾಡಿಲ್ಲ ಅಂತ ಅರ್ಥ ಅಲ್ಲ. ಯಾಕಂದ್ರೆ ಮನುಷ್ಯರಾಗಿ ಹುಟ್ಟಿದ್ಮೇಲೆ, ಮಾನುಷ ಶರೀರ ಬಂದ್ಮೇಲೆ ಆಯಾಸ ಆಗೇ ಆಗುತ್ತೆ, ದೈಹಿಕವಾಗಿ ಸ್ವಲ್ಪ ಶ್ರಮ ಇದ್ದೇ ಇರುತ್ತೆ. ಅದನ್ನ ಪರಿಹರಿಸಿಕೊಳ್ಳಿಕ್ಕೆ ಸ್ವಲ್ಪ ನಿದ್ದೆ. ಆದ್ರೆ ನಮ್ಮ ಹಾಗೆ 16 ಗಂಟೆಗಳ ನಿದ್ದೆ ಬೇಕಾಗುದಿಲ್ಲ. ಅರ್ಧ ಗಂಟೆಯೋ 1 ಗಂಟೆಯೋ 2 ಗಂಟೆಯೋ ಇಷ್ಟರಲ್ಲೇ ಅವರಿಗೆ ಸುಧಾರಿಸಿಕೊಳ್ಳಿಕ್ಕಾಗುತ್ತೆ. ಆದ್ರೆ ನಿದ್ದೆ ಮಾಡುವುದು ಅನಿವಾರ್ಯವಾದ ಒಂದು ಅಗತ್ಯ, ಅದನ್ನು ಮಾಡಿಯೇ ಇದ್ದ. ಇನ್ನು ಇದಾದ್ರೂ ಕೆಲವೊಂದ್ಸರ್ತಿ ಸ್ವಲ್ಪ ಕಾರಣ ಕೊಡ್ಬೋದು, ಅವನು ಮಲಗೆ ಇಲ್ಲ ಅಂತ ಹೇಳಲಿಕ್ಕೆ ಏನಾದ್ರೂ ಹೇಳ್ಬೋದು. ಆದ್ರೆ 14 ವರ್ಷ ಊರ್ಮಿಳೆ ಮಲಗೆ ಇದ್ಲು ಅಂದ್ರೆ ಏನರ್ಥ? ಯಾರಾದ್ರೂ ಹಾಗೆ ಒಬ್ಬ ವ್ಯಕ್ತಿ 14 ವರ್ಷ ಮಲಗ್ಲಿಕ್ಕೆ ಸಾಧ್ಯನಾ? ಕುಂಭಕರ್ಣಗಿಂತ ಏನು ಕಮ್ಮಿ ಆಗುತ್ತೆ? ಹಾಗಾಗಿ ಊರ್ಮಿಳ ಅಂದ್ರೆ ತಾನು ಲಕ್ಷ್ಮಣನಂತೆಯೇ ಅತ್ಯಂತ ವನವಾಸದ ರೀತಿಯಲ್ಲೇ ತನ್ನ ಬಾಳನ್ನ ಕಳೆದ್ಲು. ಅಂದ್ರೆ ವೈಭೋಗದ ಬದುಕನ್ನ ಕಳೀಲಿಲ್ಲ. ಹೇಗೆ ಭರತ ಶತ್ರುಘ್ನರು ನಂದಿಗ್ರಾಮದಲ್ಲಿ ರಾಮನಂತೆಯೇ ಕಾಡಾಡಿಗಳಾಗಿ ಜಟಾಧಾರಿಗಳಾಗಿ ಕಂದಮೂಲಗಳನ್ನೇ ತಿಂದುಕೊಂಡು ಬದುಕಿದ್ರು, ಹಾಗೆ ಇವಳು ಕೂಡ ಅತ್ಯಂತ ಮಿನಿಮಮ್ ಯಾವ ರೀತಿಯಲ್ಲಿ ಜೀವನವನ್ನು ನಡೆಸಲಿಕ್ಕೆ ಅನಿವಾರ್ಯವಾದದ್ದು ಬೇಕೋ ಆ ರೀತಿಯಾಗಿ ಬದುಕಿದ್ಲು ಅಂತ ಅಷ್ಟೇ ಬರುತ್ತೆ. ಬಿಟ್ರೆ ಇನ್ನುಳಿದಂತೆ ಅವಳ ಹೆಚ್ಚು ವಿವರವೂ ಬರಲ್ಲ. ಅವಳ ತ್ಯಾಗವನ್ನ ವರ್ಣಿಸ್ಲಿಕ್ಕೆ ವಾಲ್ಮೀಕಿಗಳ ಹತ್ರ ಶಬ್ದವೇ ಇರ್ಲಿಲ್ಲ. ಏನಾದ್ರೂ ಶಬ್ದ ಹಾಕಿದ್ರೆ ಅದು ತುಂಬಾ ಕಮ್ಮಿ ಆಗ್ತಿತ್ತು. ಅದಕ್ಕೋಸ್ಕರ ಮೌನದಷ್ಟು ವ್ಯಾಖ್ಯಾನ ಶಬ್ದಕ್ಕಿಲ್ಲ ಅನ್ನುವ ದೃಷ್ಟಿಯಿಂದ ವಾಲ್ಮೀಕಿಗಳು ಅವಳ ಯಾವುದೇ ಮುಂದಿನ ವಿವರವನ್ನ ರಾಮಾಯಣದಲ್ಲಿ ದಾಖಲೆ ಮಾಡಲಿಲ್ಲ. ಆಮೇಲೆ ಅನೇಕ ಮಹಾಮಹಿಮರು ಊರ್ಮಿಳೆಯ ಪರವಾಗಿ ವಾದ ಮಾಡೋರು ಒಂದಿಷ್ಟನ ಅವಳ ಕಥೆಯನ್ನ ಕಟ್ಟಿದ್ರು. ಬಿಟ್ರೆ ರಾಮಾಯಣದಲ್ಲಿ ವಾಲ್ಮೀಕಿಗಳು ನೇರವಾಗಿ ಅವಳ ಬಗ್ಗೆ ಏನು ಹೇಳಿದ್ದಿಲ್ಲ. ಅಂದ್ರೆ ಕೆಲವೊಂದ್ ಸರ್ತಿ ನಮ್ದು ಎಕ್ಸ್ಟ್ರೀಮ್ ಆದ ಯೋಚನೆಗಳಿಂದಾಗಿ ಕಥೆಗಳಿಗೇನೆ ಆಭಾಸ ಉಂಟಾಗುವಂತೆ ಮಾಡ್ತೇವೆ ನಾವು. ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೆ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್ ಅಂತ ಲಕ್ಷ್ಮಣ ಒಂದು ಶ್ರದ್ಧೆಯ ಮಾತನ್ನ ಹೇಳ್ತಾನೆ. ಸುಗ್ರೀವ ಆಭರಣಗಳನ್ನ ತೋರಿಸಿ ರಾಮನ ಹತ್ರ, ಇದರಲ್ಲಿ ನಿನಗೆ ಸೀತೆಯದ್ದು ಅಂತ ಏನಾದ್ರೂ ಗುರುತು ಸಿಗುತ್ತಾ? ಯಾಕೆಂದ್ರೆ ನಾವು ಬೆಟ್ಟದ ತುದಿಯಲ್ಲಿ ಒಮ್ಮೆ ಮಂತ್ರಾಲೋಚನೆ ಮಾಡ್ತಾ ಇರ್ಬೇಕಾದ್ರೆ ಮೇಲಿನಿಂದ ಹಾದು ಹೋಗ್ತಾ ಇದ್ದ ವಿಮಾನದಿಂದ ಈ ಒಂದು ಆಭರಣದ ಗುಚ್ಛ ಬಟ್ಟೆ ಕಟ್ಟಿ ನಮ್ಮತ್ತ ಬಿದ್ದಿತ್ತು. ಅದನ್ನ ನಾವು ಸಂಗ್ರಹ ಮಾಡಿ ಇಟ್ಟಿದ್ದೆವು, ಅದು ನೋಡು ಅಂತ ಕೊಟ್ಟಾಗ ಆಡಿದ ಮಾತು. ರಾಮ ಗುರುತಿಸಿ ನೀನು ಒಮ್ಮೆ ನೋಡು ಲಕ್ಷ್ಮಣ ಅಂತ ಹೇಳ್ತಾನೆ. ಆಗ ಅವನು ಹೇಳಿದ್ದು, ನನಗೆ ಈ ತೋಳಿಗೆ ಹಾಕುವ ತೋಳ್ಬಂದಿ ಆಗಲಿ ಅಥವಾ ಕಿವಿಗೆ ಹಾಕುವಂತ ಬೆಂಡೋಲೆ ಆಗಲಿ ಇದು ಯಾವುದು ಕೂಡ ಗುರುತಿಗೆ ಬರ್ತಾ ಇಲ್ಲ. ಕಾಲಿಗೆ ಹಾಕುವ ಗೆಜ್ಜೆಯ ಬಗ್ಗೆ ಮಾತ್ರ ನನಗೆ ಸ್ಪಷ್ಟ ನೆನಪಿದೆ. ಏನು ಅಂದ್ರೆ ನಿತ್ಯಂ ಪಾದಾಭಿವಂದನಾಥ್. ಅದು ತುಂಬಾ ಸ್ವಾರಸ್ಯಕರವಾದ ಕಾವ್ಯದ ಒಂದು ಅದ್ಭುತವಾದ ಒಂದು ಕಲ್ಪನೆ ಅನ್ನೋದಕ್ಕಿಂತ ಒಂದು ಮಾತನ್ನು ಯಾವಾಗ್ಲೂ ಆಡಿದ್ದನ್ನೇ ಇನ್ಯಾವಾಗ್ಲೂ ನೆನಪಿಸುವ ಒಂದು ವಿಧಾನ. ಯಾಕಂದ್ರೆ ಇದು ಸುಮಿತ್ರೆ ಹೇಳಿದ ಮಾತಿಗೆ ಉತ್ತರ. ಸುಮಿತ್ರೆ ಹೇಳಿರ್ತಾಳೆ, ಪ್ರತಿ ದಿವಸ ನೀನು ನಿನ್ನ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕು. ಯಾಕೆಂದ್ರೆ ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚತಾತ ಯಥಾ ಸುಖಂ. ಮನಸ್ಸು ಬಿಚ್ಚಿ ನೀನು ರಾಮನ ಸೇವೆಗಾಗಿ ಹೊರಡು. ತಾಯಿಯ ಬಗ್ಗೆ ಯೋಚನೆ ಮಾಡಬೇಡ, ಅವಳು ಹೇಗೋ ಬದುಕ್ತಾಳೆ. ನಿತ್ಯ ಅಪ್ಪನಿಗೆ ನಮಸ್ಕಾರ ಮಾಡ್ತೇನೆ ಅಂತ ರಾಮನಲ್ಲಿ ಕಾಣು, ನಿತ್ಯ ಅಮ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಜಾನಕಿಯಲ್ಲಿ ಕಾಣು ಅಂತ ಹೇಳಿದ ಮಾತನ್ನ ನಿತ್ಯ ನಡೆಸ್ತಾ ಇದ್ದ ಅಂತ ಅನ್ನೋದಕ್ಕೋಸ್ಕರ ನಿತ್ಯಂ ಪಾದಾಭಿವಂದನಾಥ್ ಅನ್ನುವ ಮಾತು ಅಲ್ಲಿ ಬಂದಿದೆ. ಅಷ್ಟೇ ಅಭಿಪ್ರಾಯ ಹೊರತು ಸೀತೆಯ ಮುಖವನ್ನೇ ನೋಡಿರ್ಲಿಲ್ಲ, ಸೀತೆಯ ಆಭರಣಗಳ ಬಗ್ಗೆ ಗಮನವೇ ಹರಿಸಿರ್ಲಿಲ್ಲ ಅನ್ನುವ ಅಭಿಪ್ರಾಯ ಅಲ್ಲ. ಅಂದ್ರೆ ಕೀನ್ ಇಂಟ್ರೆಸ್ಟ್ ಕೊಟ್ಟಿರ್ಲಿಲ್ಲ. ಇವತ್ತೆಂಥ ಓಲೆ ಹಾಕಿದ್ದಾರೆ, ಅದರಲ್ಲಿ ಏನು ಮುತ್ತಿದೆ, ಅದರಲ್ಲಿ ಏನು ವಿಶೇಷವಾದ ಆಭರಣಗಳಲ್ಲಿ ಡಿಸೈನ್ ಇದೆ ಇತ್ಯಾದಿಗಳನ್ನು ನೋಡ್ಲಿಲ್ಲ ಅಂತ ಅರ್ಥ ಹೊರತು
ಕಿವಿಯಲ್ಲಿ ಮುಖ ನೋಡಿದ್ದಾನೆ, ಕಿವಿಯಲ್ಲಿ ಆಭರಣ ಇತ್ತು ಅಂತಾನು ನೋಡಿದ್ದಾನೆ. ನಾವು ಎಷ್ಟೋ ಸರ್ತಿ ಹೇಳ್ತೇವೆ ಏನೋ ಇತ್ತು, ಅದು ಯಾವ ಬಣ್ಣ ಇತ್ತು ಅಂತ ನಾವು ಗಮನಿಸ್ಲಿಲ್ಲ ಅಷ್ಟೇ ಅಂತ ಒಂದು ಸಹಜವಾಗಿ ನಾವು ಹೇಳುವ ಮಾತಿನಂತೆ ಅವನು ಆ ಆಭರಣವನ್ನ, ಕಾಲಿನ ಆಭರಣ ಮಾತ್ರ ನಿತ್ಯ ಮತ್ತೆ 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 ಅದು ದರ್ಶನಕ್ಕೆ ಬಂದದ್ರಿಂದ ಅದು ಹೆಚ್ಚು ಗುರುತಿಗೆ ತನಗೆ ಸಿಗುತ್ತೆ ಅನ್ನೋ ಅಭಿಪ್ರಾಯದಲ್ಲಿ ಹೇಳಿದ್ದು ಹೊರತು ಸೀತೆಯನ್ನು ನೋಡ್ಲಿಲ್ಲ, ಅವನ ಆಭರಣ ಗೊತ್ತೇ ಇಲ್ಲ ಅಂತ ಅರ್ಥ ಅಲ್ಲ. ಹೇಗೋ ಹಾಗೆ ಇಲ್ಲಿ ಲಕ್ಷ್ಮಣ ಮಲಗೇ ಇಲ್ಲ ಅನ್ನೋದು ರಾಮಾಯಣದ ಅಭಿಪ್ರಾಯ ಅಲ್ಲ. ಅವನು ಹೆಚ್ಚು ಗಮನ ಕೊಡ್ತಿದ್ದ, ಅವರ ಯೋಗಕ್ಷೇಮಕ್ಕಾಗಿ ತಾನು ಬಂದವನು ಮೈ ಮರೆತು ಮಲಗಿರಬಾರ್ದು ಅನ್ನುವ ದೃಷ್ಟಿಯಿಂದ ಅವನು ಜಾಗೃತನಾಗಿದ್ದ ಅಂತ ಅಷ್ಟೇ ಅರ್ಥ ಅಂತ ಇದರ ಹಿಂದೆ ತಿಳ್ಕೊಳ್ಬೇಕು. ಇಂತಹ ಅನೇಕ ಇನ್ನಷ್ಟು ಜಿಜ್ಞಾಸೆಗಳಿದ್ರೆ ತಾವು ಪ್ರಶ್ನೆ ಮಾಡಬಹುದು. ಉತ್ತರಿಸುವ ಪ್ರಯತ್ನವನ್ನ ಈ ವೇದಿಕೆಯಲ್ಲೇ ಮತ್ತೆ ಮಾಡಲಾಗುವುದು. ನಮಸ್ಕಾರ.